ವೀಕ್ಷಕರೇ, ಈಗಾಗಲೇ ನಾವು ಗಮನಿಸ್ತಾನೆ ಇದ್ದೀವಿ, ವಿಶ್ವದಾದ್ಯಂತ ಬಹಳಷ್ಟು ತೊಂದರೆ ಆಗ್ತಾ ಇದೆ. ಅದಕ್ಕೆ ಕಾರಣ ಅಮೆರಿಕ ಮತ್ತು ಇಸ್ರೇಲ್ ಸೇರಿ ಇರಾನ್ ಮೇಲೆ ನಿರಂತರವಾಗಿ ದಾಳಿ ನಡೆಸ್ತಾ ಇದ್ದಾವೆ. ಈಗ ಕರ್ಗ್ ದ್ವೀಪದ ಮೇಲೆ ಭೀಕರ ಬಾಂಬ್ ದಾಳಿ ಕೂಡ ನಡೆದಿದೆ. ಹಾಗಾಗಿ ಇದರ ಬಗ್ಗೆ ಬಹಳಷ್ಟು ಚಿಂತೆ ಕೂಡ ಆಗ್ತಾ ಇದೆ. ಯಾಕೆ ಈ ಕರ್ಗ್ ದ್ವೀಪ ಏನು ಮಹತ್ವ, ಅಲ್ಲಿಂದ ಏನು ಬರುತ್ತೆ, ಏನು ಹೋಗುತ್ತೆ ಅನ್ನೋದ್ರ ಬಗ್ಗೆ ನಾವು ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ನನ್ನ ಜೊತೆಗೆ ಗ್ಯಾರಂಟಿ ನ್ಯೂಸ್ನ ಸಂಪಾದಕರಾಗಿರುವಂಥ ಸತೀಶ್ ಆಂಜನಪ್ಪ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಸರ್, ವೆಲ್ಕಮ್. ಸರ್, ಒಂದು ಪ್ರಶ್ನೆ ಅಂತೂ ಸಹಜವಾಗಿದ್ದೇ ಇದೆ. ಈ ಅಮೆರಿಕ ಮತ್ತು ಇಸ್ರೇಲ್ ಇರಾನ್ ದಾಳಿ ನಡೆಸಿದಾಗಿಂದ ಎಲ್ಲೋ ಒಂದ್ ಕಡೆ ಭಾರತದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಅಭಾವ ಉಂಟಾಗುತ್ತೆ ಅಂತ ನಾವೆಲ್ಲ ಅನ್ಕೊಂಡಿದ್ವಿ. ಬಟ್ ಅದೆಲ್ಲ ಸರಿಯಾಗಿನೇ ಇದೆ. ಬಟ್ ಗ್ಯಾಸ್ ಟ್ರಬಲ್ ಶುರುವಾಗ್ಬಿಟ್ಟಿದೆ. ಏನ್ ಕಾರಣ ಅಂತ ಇದಕ್ಕೆ? ಎಸ್ ರಾಮ್, ನಾವು ಗ್ಯಾಸ್ ಈಗ ನಮ್ಗೆ ಪೆಟ್ರೋಲ್ ಶೇಖರಣೆ ಮಾಡೋದಕ್ಕೆ ಅಥವಾ ಡೀಸೆಲ್ ಶೇಖರಣೆ ಮಾಡುತ್ತೆ ಅಂದ್ರೆ ಕಚ್ಚಾ ತೈಲ ಶೇಖರಣೆ ಮಾಡೋಕೆ ಭಾರತದ ವಿವಿಧ ರಾಜ್ಯಗಳಲ್ಲಿ, ಎಕ್ಸಾಂಪಲ್ ನಮ್ಮ ಮಂಗಳೂರು ಕೂಡ ಇದೆ. ಸೊ ನಾವು ತೈಲ ಶೇಖರಣೆಯ ಸಂಗ್ರಹಗಳನ್ನ ಮಾಡಿಟ್ಟಿದ್ದೇವೆ. ಭೂಮಿಯ ಆಳದಲ್ಲಿ ದೊಡ್ಡ ಮಟ್ಟದಲ್ಲಿ ಅಗೆದು ಅಲ್ಲಿ ಈಗ ನಾವ್ ಹೆಂಗೆ ಪೆಟ್ರೋಲ್ ಬಂಕ್ ಅಲ್ಲಿ ಶೇಖರಣೆ ಮಾಡ್ತೀವೋ ಅದೇ ರೀತಿಯಾಗಿ ಪೆಟ್ರೋಲ್ ಡೀಸೆಲ್ ನ ಶೇಖರಣೆ ಮಾಡಿಟ್ಟಿದ್ದೀವಿ. ಹಾಗಾಗಿ ತೊಂದರೆ ಆಗಿಲ್ಲ. ಅಂದ್ರೆ ಒಂದು 60 ದಿನ ಅಥವಾ 70 ದಿನಗಳಿಗೆ ಆಗುವಷ್ಟು ತೈಲವನ್ನ ಶೇಖರಣೆ ಮಾಡುವಂತ ಕೆಪಾಸಿಟಿ ಭಾರತಕ್ಕೆ ಇದೆ. ಹಾಗಾಗಿ ಶೇಖರಣೆ ಮಾಡ್ಕೊಂಡಿದೀವಿ. ಆದ್ರೆ ಗ್ಯಾಸ್ ಅನ್ನ ಶೇಖರಣೆ ಮಾಡುವಷ್ಟು ಕೆಪಾಸಿಟಿ ಭಾರತದಲ್ಲಿ ಇಲ್ಲ. ಸೊ ಅದಕ್ಕೆ ಬೇಕಾದಂತಹ ಏನು ಸ್ಟೋರೇಜ್ ಅಂತ ಏನ್ ಕರಿತೀವಿ ಆ ರೀತಿ ವ್ಯವಸ್ಥೆನ ಮಾಡ್ಕೊಂಡಿಲ್ಲ. ಈಗ ಪ್ರಸ್ತುತವಾಗಿ ರೆಡಿ ಆಗ್ತಾ ಇದೆ, ಬೇರೆ ಬೇರೆ ರಾಜ್ಯಗಳಲ್ಲಿ ರೆಡಿ ಆಗ್ತಾ ಇದೆ. ಸೊ ಹಾಗಾಗಿ ತುಂಬಾ ದೊಡ್ಡ ಮಟ್ಟದ ಅಪಾಯ ಆಗಬಹುದು ಲೆಕ್ಕಾಚಾರ. ಒಂದು ವೇಳೆ ನಾವು ಗ್ಯಾಸ್ ಅನ್ನ ಶೇಖರಣೆ ಮಾಡ್ಕೊಂಡ್ರೆ, ಈಗ ಎಕ್ಸಾಂಪಲ್ ನೀವು ನ್ಯೂಸ್ ನೋಡ್ತಾ ಇರ್ತೀರಾ, ಎಲ್ಲ ಒಂದು ಸಣ್ಣ ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟ್ ಆದ್ರೆ 1 ಮನೆ 2 ಮನೆ 4-5 ಮನೆಗಳು ಚಿತ್ರ ಆಗುವಂತಹ ಉದಾಹರಣೆ ನೋಡಿದಿರಿ ನೀವು. ಆದ್ರೆ ಅಂದ್ರೆ ಒಂದು ಸಿಲಿಂಡರ್ಗೆ ಅಷ್ಟು ದೊಡ್ಡ ಮಟ್ಟದ ಬ್ಲಾಸ್ಟ್ ಮಾಡುವಂತ ಕೆಪಾಸಿಟಿ ಇದೆ. ಭಾರತದಲ್ಲಿ 33 ಕೋಟಿ ಗ್ಯಾಸ್ ಕನೆಕ್ಷನ್ಸ್ ಇದಾವೆ. ನಮ್ಮ 150 ಕೋಟಿ ಜನಸಂಖ್ಯೆ ಇದ್ರು 33 ಕೋಟಿ ಕುಟುಂಬಗಳಿಗೆ ಅಂದ್ರೆ 33 ಕೋಟಿ ಗ್ಯಾಸ್ ಕನೆಕ್ಷನ್ಸ್ ಇದಾವೆ. ಒಂದು ವೇಳೆ ಅದಕ್ಕೆ ಬೇಕಾದಷ್ಟು ನಾವು ಸರ್ವಜನ ನಾವು ಶೇಖರಣೆ ಮಾಡ್ಬಿಟ್ಟು ಒಂದ್ ಕಡೆ ಶೇಖರಣೆ ಮಾಡ್ತೀವಿ, ಭೂಮಿ ಒಳಗಡೆ ಅದಕ್ಕೆ ಕಬ್ಬಿಣ ಅಥವಾ ಉಕ್ಕಿನ ದೊಡ್ಡ ಮಟ್ಟದ ಟ್ಯಾಂಕರ್ ಅನ್ನ ಮಾಡಿ ಅಲ್ಲಿ ತುಂಬಿಸ್ಬೇಕು. ಅಷ್ಟು ಸುಲಭ ಅಲ್ಲ ಅದು. ಒಂದ್ ಸಣ್ಣ ಸೋರಿಕೆ ಆದ್ರೂ ಕೂಡ ಬಹು ದೊಡ್ಡ ಅಪಾಯ ಆಗುವಂತ ಸಾಧ್ಯತೆ ಇದೆ. ಹಾಗಾಗಿ ಭಾರತ ಇನ್ನು ಆ ಮಟ್ಟಿಗಿನ ಸ್ಟೋರೇಜ್ ಅನ್ನ ಇನ್ನು ಮಾಡ್ತಾ ಇಲ್ಲ. ಈಗ 2 ಅಡಗಲ್ ಬರ್ತಾ ಇದೆ, ಈಗ 2 ಸಿಲಿಂಡರ್ಸ್ ಅಂದ್ರೆ LPG ಬರ್ತಾ ಇದೆ. ಅದನ್ನ ನಮ್ಮ ಈ ಬಂದರ್ಗೆ ಬಂದ ತಕ್ಷಣ ಅಲ್ಲೇ ಸಿಲಿಂಡರ್ಗಳಿಗೆ ಪ್ಯಾಕ್ ಮಾಡಿ ಕಳಿಸುವಂತ ವ್ಯವಸ್ಥೆ ಇದೆ ಸದ್ಯಕ್ಕೆ. ಹಾಗಾಗಿನೇ ನೀವು ನಮ್ಮಲ್ಲಿ ತುಂಬಾ ಒಂದು ವಾರಕ್ಕಾಗಷ್ಟು ಕೂಡ ನಾವು ಶೇಖರಣೆ ಮಾಡಿ ಇಟ್ಕೊಂಡಿರೋದಿಲ್ಲ. ಮ್ಯಾಕ್ಸಿಮಮ್ 1 ವಾರ ಇದೆ. ಸೊ ಈ ಯುದ್ಧ ಶುರುವಾಗಿ 10 ದಿನ ಆದ್ಮೇಲೆ ನಮ್ಗೆ ಈ ರೀತಿಯ ಸಮಸ್ಯೆ ಶುರುವಾಗ್ತಾ ಹೋಯ್ತು. ಸೊ ಯಾಕಂದ್ರೆ 10 ದಿನಕ್ಕಾಗಷ್ಟ ಮಾತ್ರ ಸ್ಟೋರೇಜ್ ಇತ್ತು, ಆ ಲೆಕ್ಕದಲ್ಲಿ ಇತ್ತು. ಆದ್ರೆ ನಿರೀಕ್ಷೆ ಮಾಡಿರಲಿಲ್ಲ ನಮ್ಗೆ ತೊಂದರೆ ಆಗುತ್ತೆ ಅಂತ. ಸೊ ಹಾಗಾಗಿನೇ ಈಗ ಏನು ಬರ್ತಾ ಇದೆ ಇರಾನ್ ನಿಂದ, ಅರ್ಮೋಜ್ ಜಲಸದಿಂದ ಬರ್ತಾ ಇದೆ. ಹಾಗಾಗಿ ಸಮಸ್ಯೆ ಚೇಂಜಸ್ ಆಗಬಹುದು ಅಂತ. ಸೊ ಅದೆಲ್ಲ ನೆಕ್ಸ್ಟ್ ನಮ್ಗೆ ಈ 1 ವಾರ 3 ಸ್ಟೋರಿ ಇದಾವೆ, ಅದ್ ನೋಡೋಣ. ಅದ್ ಮುಂದೆ ಈ ಕರ್ಗ್ ದ್ವೀಪದ ತುಂಬಾ ಇಂಪಾರ್ಟೆನ್ಸ್ ಇದೆ. ಸೊ ಅದ್ ನೋಡೋಣ. ಫಸ್ಟ್ ಗೆ ಕರ್ಗ್ ದ್ವೀಪದ ಮೇಲೆ ಈಗ ಸ್ವತಃ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಟ್ವೀಟ್ ಮಾಡಿದ್ದಾರೆ. ಸೊ ಕರ್ಗ್ ದ್ವೀಪದ ಮೇಲೆ ನಾವು ಅಟ್ಯಾಕ್ ಆಗಿದೆ. ಸೊ ಅಟ್ಯಾಕ್ ಆಗಿದ್ರಿಂದ ಇಡೀ ಯುದ್ಧದ ಸಿನಾರಿಯೋ ಚೇಂಜ್ ಆಗ್ಬಿಡುತ್ತೆ. ಈಗ ಕರ್ಗ್ ದ್ವೀಪ ಅಷ್ಟೊಂದು ತುಂಬಾ ಮಹತ್ವದ್ದು ಇರಾನ್ಗೆ ಮತ್ತೆ ಇಡೀ ಪ್ರಪಂಚಕ್ಕೆ. ಕರ್ಗ್ ದ್ವೀಪ ತುಂಬಾ ಇಂಪಾರ್ಟೆನ್ಸ್. ಸೊ ಪಾಯಿಂಟ್ಸ್ ಇದೆ, ನೋಡ್ತಾ ಹೋಗೋಣ ಅದನ್ನ. ನೋಡಿ, ಗಮನಿಸ್ತಾ ಇದ್ದೀವಿ ಕರ್ಗ್ ದ್ವೀಪ ಯಾಕೆ ಇಷ್ಟು ಮಹತ್ವವನ್ನ ಪಡೆದುಕೊಂಡಿದೆ ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ಒಂದು, ಇರಾನ್ನ ರೆಡ್ ಲೈನ್ ದಾಟಿ ಕರ್ಗ್ ದ್ವೀಪಕ್ಕೆ ಅಮೆರಿಕ ಮಿಸೈಲ್ ಅಟ್ಯಾಕ್ ಮಾಡಿದೆ. ಈಗ ಅಮೆರಿಕ ಮಿಸೈಲ್ ಇಲ್ಲಿ ಅಟ್ಯಾಕ್ ಮಾಡಿರೋದ್ರಿಂದ ಇರಾನ್ಗೆ ದೊಡ್ಡ ಮಟ್ಟದ ಹೊಡೆತ. ಯಾಕೆ ಅಂತ ಹೇಳಿದ್ರೆ, ಇರಾನ್ ಈ ಕರ್ಗ್ ದ್ವೀಪವನ್ನ ಹೆಂಗಂದ್ರೆ ಒಂದು ಆರ್ಥಿಕವಾಗಿ ತನ್ನ ಶಕ್ತಿ ಅಂತ ಹೇಳಿ ಕರ್ಕೊಳ್ಳುತ್ತೆ. ಇರಾನ್ ನಿರೀಕ್ಷೆ ಮಾಡಿರ್ಲಿಲ್ಲ ಕರ್ಗ್ ದ್ವೀಪದ ಮೇಲೆ ಅಮೆರಿಕ ಮಿಸೈಲ್ ಅಟ್ಯಾಕ್ ಆಗ್ಬಿಡುತ್ತೆ ಅಂತ ನಿರೀಕ್ಷೆ ಇರ್ಲಿಲ್ಲ. ಬಟ್ ಆ ರೆಡ್ ಲೈನ್ ದಾಟಿ ಇವತ್ತೇನು ರಾತ್ರಿ ಅಟ್ಯಾಕ್ ಆಗಿದೆ, ಮಿಸೈಲ್ ಅಟ್ಯಾಕ್ ಆಗಿದೆ ಇರಾನ್ ಮೇಲೆ. ಸೊ ಇದು ಒಂದ್ ರೀತಿ ಇರಾನ್ ನ ಕೈಕಾಲ್ ಕಟ್ಟಾಕಿ ಒಂದು ನಾವು ಅರೆಸ್ಟ್ ಮಾಡ್ತೀವಲ್ಲ, ಬಂದು ಜೈಲಲ್ಲಿ ಹಾಕ್ತೀವಲ್ಲ, ಆ ರೀತಿಯ ವಾತಾವರಣ ಕ್ರಿಯೇಟ್ ಮಾಡ್ಬಿಟ್ಟಿದೆ. ಯಾಕಂದ್ರೆ ಈ ಕರ್ಗ್ ದ್ವೀಪದ ಇರಾನ್ ತೈಲ ಗರ್ಭರ ಇಡೀ ಒಂದು ಹಾರ್ಟ್ ಕರ್ಗ್ ದ್ವೀಪ ಅಂತ ಹೇಳ್ಬೋದು. ಯಾಕಂದ್ರೆ ಸುಮಾರು ಇಲ್ಲಿ ಏನು ಬಂತು ಕರ್ಗ್ ದ್ವೀಪದ ಇರಾನ್ ತೈಲ ಗರ್ಭದ ಹೃದಯ ಭಾಗ ಇದು. ಕರ್ಗ್ ಅಷ್ಟು ಇಂಪಾರ್ಟೆನ್ಸ್ ಇದೆ. ಈಗ ನಾವೀಗ ಹಾರ್ಮೋನ್ ಜಲಸಂಧಿ ಅಂತ ನಾವೇನ್ ಕರಿತಾ ಇದ್ದೀವಿ, ಈ ಕರ್ಗ್ ದ್ವೀಪದಲ್ಲಿ ಅತಿ ಹೆಚ್ಚು ತೈಲವನ್ನ ಅವರು ಇಲ್ಲಿಂದನೇ ತೆಗಿತಾರೆ. ಸುಮಾರು 90% ತೈಲವನ್ನ ತೆಗಿತಾರೆ. ಇರಾನ್ ಈ ಒಂದು ಕರ್ಗ್ ದ್ವೀಪದ ಮೂಲಕವೇ 90% ಇರಾನ್ ತೈಲ ರಫ್ತು ಮಾಡುತ್ತೆ. ಇಡೀ ತೈಲವನ್ನ ತೆಗೆದು ಇಲ್ಲಿಂದನೇ ಭೂ ಪ್ರದೇಶದಿಂದ ಸುಮಾರು
8ರಿಂದ 10 ಕಿಲೋಮೀಟರ್ ಈ ದ್ವೀಪ ಇದೆ. ಅಂದ್ರೆ ಇರಾನ್ನ ಉತ್ತರಕ್ಕಿರ್ತಕ್ಕಂಥ ದ್ವೀಪ ಇದು. ಸೊ ಈಗ ನಾವು ಇಲ್ಲಿ ಕಾಣ್ತಿದೆಯಲ್ಲ, ಇರಾನ್ನ ಉತ್ತರಕ್ಕಿರ್ತಕ್ಕಂಥ ದ್ವೀಪ ಇದು. ಸೊ ಆ ಉತ್ತರದ ಭೂಭಾಗದಿಂದ ಸುಮಾರು 10 ಕಿಲೋಮೀಟರ್ ಒಳಗಡೆ, ಸಮುದ್ರ ಒಳಗಡೆ ಹೋದ್ರೆ ಈ ದ್ವೀಪ ಸಿಗುತ್ತೆ. ಈ ದ್ವೀಪದ ಸುತ್ತಳ ಸುಮಾರು 30 ಚದರ ಕಿಲೋಮೀಟರ್, ಅಂದ್ರೆ 30 ಕಿಲೋಮೀಟರ್ ಸುತ್ತಳತೆ ಇದೆ. ಸೊ ಅಲ್ಲಿ ಇಡೀ ದೇಶದ 90% ತೈಲವನ್ನ ಅವ್ರು ತೆಗಿತಾರೆ. ಈಗ ಅಲ್ಲಿ ಹೆಂಗ್ ಸಿಸ್ಟಮ್ ಇದೆ ಅಂದ್ರೆ, ಈಗ ಇಲ್ಲಿ ತೆಗೆದ್ರು ಕೂಡ ಇದು ಅರ್ಮೋಜ್ ಕಾಲುವೆಯಿಂದನೇ ಬರ್ಬೇಕು, ಜಲಸಂಧಿನೇ ಬರ್ಬೇಕಾಗುತ್ತೆ. ಬಟ್ ಇಲ್ಲಿಂದ ಎಕ್ಸ್ಪೋರ್ಟ್ ಮಾಡ್ಬೇಕಾದ್ರೆ ಅವರು ಸಾಕಷ್ಟು ನಾವೀಗ ಪೈಪ್ ಲೈನ್ ಹಾಕಿರ್ತೀವ ನೀರಿನ ಸರಬರಾಜಿಗೆ, ಆ ತರ ಪೈಪ್ ಲೈನ್ಸ್ ಹಾಕಿದ್ದಾರೆ 8 ಕಿಲೋಮೀಟರ್ ಇದ್ರಿಂದ. ಆ ಐಲ್ಯಾಂಡ್ ಇಂದ ಇರಾನ್ಗೆ ಪೈಪ್ ಲೈನ್ಸ್ ಮುಖಾಂತರ ಈ ತೈಲವನ್ನ ಅವರು ಎಕ್ಸ್ಪೋರ್ಟ್ ಮಾಡ್ತಾರೆ. ಅಲ್ಲಿಂದ ಮತ್ತೆ ಅರ್ಮೋಜ್ ಕಾಲುವೆಲ್ಲ ಹೋಗುತ್ತೆ. ಈ ಒಂದು ಕರ್ಗ್ ದ್ವೀಪದಿಂದ ಅರ್ಮೋಜ್ ಜಲಸಂಧಿ ಸುಮಾರು 420ರಿಂದ 450 ಕಿಲೋಮೀಟರ್ ಆಗುತ್ತೆ. ಸೊ ಅಲ್ಲರಿಗೂ ಅಡ್ಗಲ್ಲೇ ಬರ್ಬೇಕು. ಬಟ್ ಶೇಖರಣೆ ಮಾಡೋದು, ಇದು ತೈಲವನ್ನ ತೆಗೆಯೋದು ಇಲ್ಲಿಂದಾನೆ. ಸೊ ಈಗ ಇಲ್ಲಿ ಅಟ್ಯಾಕ್ ಆಗಿರೋದ್ರಿಂದ ಅರ್ಮೋಜ್ ಮಾರ್ಗ ಬಂದಾದ್ರೂ ಆಕ್ಟಿವ್, ಈಗ ಅರ್ಮೋಜ್ ಅಲ್ಲೇನು ಬರೀ 10% ಮಾತ್ರ ಅಲ್ಲಿ ತೆಗಿತಾ ಇದ್ರು. ಬಟ್ ಇದು ಆಕ್ಟಿವ್ ಆಗಿತ್ತು. ಇದು ಜಲಮಾರ್ಗ ಬರ್ಬೇಕಾದ್ರೆ ಅರ್ಮೋಜ್ ಮಾರ್ಗನೇ ಬರ್ಬೇಕು. ಬಟ್ ಇದು ಅವ್ರ ಭೂ ಮಾರ್ಗಕ್ಕೆ ತುಂಬಾ ಹತ್ರ 8 ಕಿಲೋಮೀಟರ್ ಅಷ್ಟೇ ಆಗಿದ್ರಿಂದ ಬೇರೆ ಕಡೆ ಇದನ್ನ ಕಳ್ತನವಾಗಿ ಸಪ್ಲೈ ಮಾಡಬಹುದಾಗಿತ್ತು ಅವರು. ಸೊ ನೋಡಿ ಸರ್, ದಿನಕ್ಕೆ 70 ಲಕ್ಷ ಬ್ಯಾರಲ್ ತೈಲ ಕರ್ಗ್ ದ್ವೀಪದಿಂದಲೇ ಬರುತ್ತೆ. 90% ಇಲ್ಲೇನೆ. ಪ್ರತಿ ಈಗ ಅವ್ರಿಗೆ ಅರ್ಮುಜ್ ಜಲಸಂಧಿ ಮುಚ್ಚಿದ್ರೆ ಬೇರೆ ಏಷ್ಯನ್ಸ್ ಕಂಟ್ರೀಸ್ಗೆ ಪ್ರಾಬ್ಲಮ್. ಈಗ ಅರ್ಮುಜ್ ಜಲಸಂಧಿಯಿಂದ ಭಾರತಕ್ಕೆ ಬರ್ಬೇಕು, ಚೀನಾಗ್ ಹೋಗ್ಬೇಕು, ಅಥವಾ ನಮ್ಮ ಪೂರ್ವ ಏಷ್ಯಾದ ರಾಷ್ಟ್ರಗಳಿಗೆ ಬರ್ಬೇಕಾಗುತ್ತೆ. ಬಟ್ ಈಗ ಅದು ಬಂದಾಗಿದ್ದು ತಲೆ ಕೆಡ್ಕೊಂತಿರ್ಲಿಲ್ಲ. ಬಟ್ ಈಗ ಕರ್ಗ್ಗೆ ಅಟ್ಯಾಕ್ ಆಗಿರೋದ್ರಿಂದ ಅವರ ಏನು ತೈಲ ತೆಗಿತಾರಲ್ವ ಅದೇ ಸ್ಟಾಪ್ ಆಗ್ಬಿಡುತ್ತೆ. ಅವ್ರಿಗೂ ಇಲ್ಲ, ಬೇರೆಯವ್ರಿಗಿಲ್ಲ ಅನ್ನೋ ತರ ಆಗ್ಬಿಡುತ್ತೆ. ಅವ್ರ ಎಕಾನಮಿಯ 90% ₹100 90 ಎಕಾನಮಿ ಬರೋದು ಅಲ್ಲಿಂದಾನೆ. ಹಾಗಾಗಿ ಸ್ಟಾಪ್ ಆಗ್ಬಿಡುತ್ತೆ. ಹಾಗಾಗಿ ದೊಡ್ಡ ಹೊಡೆತ ಇದು. ದೊಡ್ಡ ಆಯಿಲ್ ಟರ್ಮಿನಲ್ಸ್, ಸ್ಟೋರೇಜ್ ಟ್ಯಾಂಕ್ಸ್, ಆಮೇಲೆ ಡಿಪ್ ವಾಟರ್ ಪೋರ್ಟಲ್ಗಳು ಮತ್ತು ಪೈಪ್ ಲೈನ್ಸ್. ಆಗ್ಲೇ ಪೈಪ್ ಲೈನ್ಸ್ ಅಲ್ಲಿ ಇಲ್ಲೆಲ್ಲ ಫುಲ್ ಸ್ಟೋರೇಜ್ ಮಾಡ್ತಾ ಇದ್ರು ಅಂತ. ಈ ತರ ಇದು ಸಮುದ್ರದ ಆಳದಲ್ಲಿ ಈ ರೀತಿಯ ಪೈಪ್ ಲೈನ್ಸ್ ವ್ಯವಸ್ಥೆ ಮಾಡಿ ಅಲ್ಲಿನ ತೈಲವನ್ನ ಅವ್ರಿಗೆ ಶೇಖರಣೆ ಮಾಡ್ಕೊಳ್ಳೋ ವ್ಯವಸ್ಥೆನ ಮಾಡ್ಕೊಂಡಿದ್ರು. ಬಿಕಾಸ್ ಹತ್ರ ಬರೀ 8 ಕಿಲೋಮೀಟರ್ ಇದ್ರಿಂದ ಹೀಗಾಗಿ ಈ ರೀತಿಯ ಸ್ಟೋರೇಜ್ ಸಿಸ್ಟಮ್ ಅನ್ನ ಮಾಡಿದ್ರು. ಸೊ ಇಲ್ಲಿಂದ ನಮ್ಗೆ ಹೊರ ಜಗತ್ತಿಗೆ ಗೊತ್ತಾಗ್ತಿದ್ದು ಅರ್ಮೋಜ್ ಕಾಲುವೆಯಿಂದ ಇವರೆಲ್ಲರೂ ಬೇರೆ ಕಡೆ ರಫ್ತು ಮಾಡ್ತಾರೆ ಅಂತ. ಬಟ್ ಇಲ್ಲೂ ಕರ್ಗಿಂದ ಕೂಡ ಇವ್ರು ಎಕ್ಸ್ಪೋರ್ಟ್ ಮಾಡ್ತಾ ಇದ್ರು. ಎಕ್ಸಾಂಪಲ್, ಈಗ ಕೆಲವೊಂದಿಷ್ಟು ಉಗ್ರಗಾಮಿ ಸಂಘಟನೆಗಳಿದಾವೆ. ಸೊ ಆ ಇಸ್ರೇಲ್ ಅಲ್ಲಿ ಹಿಜ್ಬುಲ್ಲಾ ಇರ್ಬೋದು, ಈ ಎಲ್ಲ ಉಗ್ರ ಸಂಘಟನೆಗಳಿಗೆ ಇರಾನ್ ಇಡೀ ಪ್ರಪಂಚಕ್ಕೆ ಗೊತ್ತಿತ್ತು ಇವರು ಸಪ್ಲೈ ಮಾಡ್ತಾರೆ, ಅಂದ್ರೆ ಹಣವನ್ನ ಪೂರೈಕೆ ಮಾಡ್ತಾರೆ ಭಯೋತ್ಪಾದಕ ಸಂಘಟನೆಗಳಿಗೆ ಅಂತ. ಸೊ ಹೇಗಂದ್ರೆ ಈ ಕರ್ಗ್ ದ್ವೀಪದಿಂದ ಕೆಲವೊಂದಿಷ್ಟು ಆಯಿಲ್ ಅನ್ನ ಹೊರ ಜಗತ್ತಿಗೆ ಗೊತ್ತಿಲ್ಲದೇನೆ ಅವ್ರು ರಫ್ತು ಮಾಡ್ತಾ ಇದ್ರು. ಅಲ್ಲಿ ಬಂದಂತ ಹಣವನ್ನ ಅಲ್ಲಿ ಭಯೋತ್ಪಾದಕ ಸಂಘಟನೆಗಳಿಗೆ ಕೊಡ್ತಾ ಇದ್ರು ಅನ್ನೋ ಒಂದು ಅಪವಾದ. ಹೀಗಾಗಿ ಈಗ ಅಟ್ಯಾಕ್ ಆಗಿರೋದ್ರಿಂದ ಸೊ ಇರಾನ್ಗೆ ಆರ್ಥಿಕವಾಗಿ ದಿಗ್ಬಂಧನ ಆಗುತ್ತೆ. ಮುಂದೆ ಏನ್ ಮಾಡ್ಬೇಕು ಅನ್ನೋದು ಅವ್ರಿಗೆ ಗೊತ್ತಾಗೋದಿಲ್ಲ. ಸೊ ನಾವ್ ಹೇಳ್ದಂತೆ ಕೇಳ್ತಾರೆ ಅಂತ ಟ್ರಂಪ್ ಟ್ವೀಟ್ ಮಾಡಿ ಇದನ್ನ ಹೇಳಿದ್ದಾರೆ. ಸೊ ಅರ್ಮೋಜ್ ಜಲಸಂಧಿಗಾಗಿ ಕರ್ಗ್ ದ್ವೀಪದ ಮೇಲೆ ದಾಳಿ ಎಚ್ಚರಿಕೆ ಹಿಂದೆನೆ ಕೊಟ್ಟಿದ್ರು, ನೀವೇನಾದ್ರು ಓಪನ್ ಮಾಡಿಲ್ಲ ನಾವು ಅಟ್ಯಾಕ್ ಮಾಡ್ತೀವಿ ಅಂತ. ಬರೀ ಭಾರತಕ್ಕೆ ಮಾತ್ರ, ಈಗ ಕೆಲವೊಂದಿಷ್ಟು ಅಡುಗೆಗಳಿಗೆ ಭಾರತದ ಫ್ಲಾಗ್ ಹಾಕೊಂಡು ಬಂದ್ರೆ ಮಾತ್ರ ನಾವು ಬಿಡ್ತೀವಿ ಅಂತ ಇರಾನ್ ಹೇಳಿತ್ತು. ಹಾಗಾಗಿ ಬೇರೆ ರಾಷ್ಟ್ರಗಳಿಗೆ ಬಿಡ್ತಾ ಇರ್ಲಿಲ್ಲ. ಸೊ ಹಾಗಾಗಿ ರಾತ್ರಿ ವಿಧಿ ಇಲ್ದೇನೆ ಅಮೆರಿಕ ಅಲ್ಲಿ ಅಟ್ಯಾಕ್ ಮಾಡಿದೆ ಅನ್ನೋ ಮಾಹಿತಿಯನ್ನ, ಅಂದ್ರೆ ಮೊನ್ನೆ 3 ಷರತ್ತುಗಳನ್ನ ಅಮೆರಿಕ ಮತ್ತು ಇಸ್ರೇಲ್ಗೆ ಇರಾನ್ ವಿಧಿಸಿತ್ತು. ಅಂದ್ರೆ ಈ ಷರತ್ತುಗಳಿಗೆ ಒಪ್ಪಿದ್ರೆ ಮಾತ್ರ ನಾವು ಈ ಒಂದು ದಾಳಿಯನ್ನ ಇಲ್ಲಿಗೆ ಸ್ಟಾಪ್ ಮಾಡ್ತೀವಿ, ಇಲ್ಲ ಅಂದ್ರೆ ಇಲ್ಲ ಅಂತ. ಅದಾದ ನಂತರ ಈ ಪ್ರತಿ ದಾಳಿನ ಅಂತ ಇದು. ಎಸ್, ಆ ಷರತ್ತುಗಳಿಗೆ ಯಾವುದೇ ಕಾರಣಕ್ಕೂ ಅಮೆರಿಕ ಮತ್ತೆ ಇಸ್ರೇಲ್ ಆ ಷರತ್ತನ್ನು ಒಪ್ಕೊಳಕ್ ಸಾಧ್ಯನೇ ಇಲ್ಲ. ಒಂದು, ಯಾಕಂದ್ರೆ ಆ 3 ಷರತ್ತು ಒಪ್ಕೊಂಡ್ರೆ ಅಮೆರಿಕ ಸ್ವತಂತ್ರ ಆಗ್ಬಿಡುತ್ತೆ. ಕರೆಕ್ಟ್. ಸೊ ಟ್ರಂಪ್ ಈಗಾಗಲೇ ಉಚ್ಚಾಟವನ್ನು ಮಾಡ್ತಾ ಇದ್ದಾರೆ. ಅಷ್ಟು ಸುಲಭವಾಗಿ ಅದನ್ನ ಒಪ್ಕೊಳಕ್ ಸಾಧ್ಯನೇ ಇಲ್ಲ. ಸೊ ಇರಾನ್ ಯುದ್ಧದ ಅತಿ ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಗಬಹುದು ಈ ಒಂದು ಕರ್ಗ್ ಅಟ್ಯಾಕ್. ಇರಾನ್ ಆರ್ಥಿಕತೆಯ ಬೆನ್ನೆಲುಬು ಮುರಿದರೆ ಇರಾನ್ ಗೆಲ್ಲಬಹುದು ಎಂಬ ಲೆಕ್ಕಾಚಾರ. ಇರಾನ್ ಆರ್ಥಿಕತೆಯ ಬೆನ್ನೆಲುಬು ಮುರಿದೋಗ್ಬಿಡುತ್ತೆ ಈಗ ಕರ್ಗು. ಸೊ ಯಾವುದೇ ಕಾರಣಕ್ಕೂ ಇರಾನ್ ಇದು ಮುಂದುವರ್ಸಕ್ ಸಾಧ್ಯನೇ ಇಲ್ಲ ಯುದ್ಧವನ್ನ. ಆ ರೀತಿಯ ಒಂದು ಪೆಟ್ಟನ್ನ ಕೊಟ್ಟಂತಾಗುತ್ತೆ. ಹಾಗಾಗಿ ಇರಾನ್ ಈ ಕರ್ಗ್ ದಾಳಿ ಅಟ್ಯಾಕ್ ಆದ್ಮೇಲೆ ಸ್ವಲ್ಪ ಸಾಫ್ಟ್ ಆಗ್ಬಹುದು. ಬಿಡಲಪ್ಪ ಇವ್ರು ನಮ್ಮನ್ನ ಏನೋ ಮಾಡ್ತಾರೆ. ಹಾಗಾಗಿ ಅಮೆರಿಕನೋ ಇದು ಇಸ್ರೇಲ್ ಹೇಳ್ತಾ ಇದೆ, ಅದು ಅವ್ರು ಹೇಳ್ದಂಗೆ ಕೇಳ್ಕೊಂಡ್ರೆ ಬೆಟರ್ ಅನ್ನೋ ತರ ಬರಬಹುದು. ಸೊ ಚೀನಾ, ಭಾರತ, ಸಿಂಗಾಪುರ, ದಕ್ಷಿಣ ಕೊರಿಯಾ, ಜಪಾನ್ ಮೊದಲಾದ ಏಷ್ಯಾ ರಾಷ್ಟ್ರಗಳು, ಅಂದ್ರೆ ನಮ್ಮ ಪೂರ್ವದಲ್ಲಿ ಏನಿದಾವೆ ಇದು ಕೂಡ ಏಷ್ಯಾಕ್ಕೆ ಬರುತ್ತೆ. ಇದು
ಪಶ್ಚಿಮ ಏಷ್ಯಾ ರಾಷ್ಟ್ರಗಳು ಪೂರ್ವ ಏಷ್ಯಾ ರಾಷ್ಟ್ರಗಳಿಗೆ ಇಲ್ಲಿಂದ ರಫ್ತಾಗ್ತಾ ಇದೆ. ಹೌದು. ಸೊ ಅರ್ಮುಜ್ ಇದು ಖರ್ಗ್ ದ್ವೀಪದ ಮೇಲೆ ಅಟ್ಯಾಕ್ ಆದ್ರೆ ಅವ್ರ ತೈಲ ಪೂರೈಕೆ ಸ್ಟಾಪ್ ಆಗುತ್ತೆ ಫಸ್ಟ್. ಹೌದು. ಸೊ ಹಾಗಾಗಿ ವಿಧಿ ಇಲ್ದೇನೆ ಇಡೀ ರಾಷ್ಟ್ರೀಯ ಆರ್ಥಿಕತೆ ವಿನಾಶದ ಹಂಚಕ್ಕೆ ಹೋಗುತ್ತೆ. ಹಾಗಾಗಿ ಇವು ಒಪ್ಕೊಳ್ಳೇಬೇಕಾಗುತ್ತೆ. ಅರ್ಮುಜ್ ಕಾಲುವೆ ಓಪನ್ ಆಗಿ ಅಲ್ಲಿಂದ ಬೇರೆ ಬೇರೆ ರಾಷ್ಟ್ರಗಳಿಗೆ ಬೇರೆ ಬೇರೆ ರಾಷ್ಟ್ರಗಳಿಂದ ತೈಲವನ್ನ ಬಿಡೋದಕ್ಕೆ ಸಹಕಾರಿ ಆಗುತ್ತೆ ಅನ್ನೋ ಲೆಕ್ಕಾಚಾರ. ಹೌದು. ಸದ್ಯಕ್ಕಂತೂ ಅಮೆರಿಕ ಈ ರೀತಿ ಒಂದು ಬಲವಾದ ಪ್ರಯೋಗನ ಮಾಡಿದೆ ಖರ್ಗ್. ಸೊ ಮುಂದೆ ಏನಾಗುತ್ತೆ, ಖರ್ಗ್ ಇರಾನ್ ಒಂದ್ ವೇಳೆ ಈ ವಿಚಾರದಲ್ಲಿ ಬಹುಶಃ ತನ್ನ ಜಾಣನಡೆಯನ್ನ ಪ್ರದರ್ಶನ ಮಾಡಬಹುದು. ಯಾಕಂದ್ರೆ ಎಷ್ಟು ನಷ್ಟ ಆಗಿದೆ ಅಂತ ಇದ್ರೂ ಕೂಡ ಇರಾನ್ ಅಧಿಕೃತವಾಗಿ ಹೇಳಿಲ್ಲ. ಕರೆಕ್ಟ್. ಅಮೆರಿಕ ಅದಕ್ಕೆ ಟ್ರಂಪ್ ಮಾತ್ರ ನಾವು ಅಟ್ಯಾಕ್ ಮಾಡಿದೀವಿ, ನಷ್ಟ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಎಷ್ಟರ ಮಟ್ಟಿಗೆ ಅಂತ ಗೊತ್ತಿಲ್ಲ. ನೋಡೋಣ, ಒಂದು ವೇಳೆ ಇದು ಅಧಿಕೃತವಾಗಿ ಮಾಹಿತಿ ಬಂದು ಇಲ್ಲ ಇಷ್ಟು ನಷ್ಟ ಆಗಿದೆ, ಆ ದ್ವೀಪದಲ್ಲಿ ನಮ್ಗೇನು ತುಂಬಾ ತೈಲವನ್ನ ತೆಗೆಯೋದಕ್ಕೆ ಆಗ್ತಿಲ್ಲ ಅನ್ನೋ ಮಾಹಿತಿ ಏನಾದ್ರು ಬಂದ್ರೆ, ಸೊ ಇರಾನ್ನ ಈ ಯುದ್ಧದ ಪ್ರಕ್ರಿಯೆ ಏನಿದೆ ಬಹುಶಃ ಇಡೀ ಯುದ್ಧದ ವಾತಾವರಣ ಬದಲಾಗಬಹುದು. ಎಸ್ ಸರ್.